ನೋಡೀಗ ವಿಧಾನಸಭೆಯಲ್ಲಿ ಗ್ರೇಟ್ ಬೆಂಗಳೂರು ಬಿಲ್ ಮಂಡನೆಯಾಗಿದೆ. ಅದರಲ್ಲೂ ಕೂಡ ಸಾಕಷ್ಟು ಚರ್ಚೆನ ಮಾಡಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿಬಂತು. ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಬಿಲ್ ಮಂಡನೆ ಆಗಿದೆ. ಅಂದರೆ ಬೆಂಗಳೂರಿಗೆ ಆರ್ಥಿಕ ಶಕ್ತಿ ಕೊಡುವಂತಹ ಒಂದು ಉದ್ದೇಶ. ವಿಪಕ್ಷಗಳ ಗದ್ದಲದ ಮಧ್ಯೆಯೂ ಬಿಲ್ ಅನ್ನು ಮಂಡಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಅಂದರೆ ವಿಶೇಷವಾಗಿ ಬೆಂಗಳೂರಿಗೆ ಆರ್ಥಿಕವಾಗಿ ಒತ್ತನ್ನು ಕೊಡಬೇಕು ಮತ್ತು ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ಪೆಂಡಿಂಗ್ ಇಡಬೇಕು ಅನ್ನುವಂಥದ್ದು ಅಭಿಪ್ರಾಯ. ಇದಕ್ಕಾಗಿ ಸದನ ಸಮಿತಿಯನ್ನ ರಚಿಸಬೇಕು ಅಂತೇಳಿ ಬಿಜೆಪಿಯ ಸದಸ್ಯರು ಕಿಡಿಕಾರಿದ್ರು. ಸ್ವಲ್ಪ ಸುಮ್ಮನಿರಪ್ಪ, ಕಿರ್ಚೋಕಿನ್ನೂ ಸಮಯ ಇದೆ ಅಂತೇಳಿ ಡಿ.ಕೆ. ಕೂಡ ಸಂದರ್ಭದಲ್ಲಿ ಗರಂ ಆದ್ರು. ಪ್ರತಿಪಕ್ಷಗಳ ಗದ್ದಲಕ್ಕೆ ಡಿಸಿಎಂ ಟಾಂಟ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು, ಬ್ರ್ಯಾಂಡ್ ಬೆಂಗಳೂರು ಆಗಬೇಕು. ಜನಸಂಖ್ಯೆ 1,40,00,000 ಆಗಿದೆ. ಇದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು. ಇಲ್ಲಿ ಎಲ್ಲ ದೊಡ್ಡ ಸಮಸ್ಯೆಗಳಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಆಡಳಿತವನ್ನು ನಾವು ಸುಧಾರಣೆಯನ್ನು ಮಾಡಬೇಕು. ನಾಗರಿಕರಿಗೆ ಇಲ್ಲಿ ಹೆಚ್ಚಿಗೆ ಸೌಲಭ್ಯವನ್ನು ಕೊಡಬೇಕು. ಅಂತಾರಾಷ್ಟ್ರೀಯ ಮಟ್ಟ ಇವತ್ತು ಬೆಂಗಳೂರನ್ನ ಗಮನಿಸ್ತಾ ಇದೆ. ಈ ದೃಷ್ಟಿಯಿಂದ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ನಾನು ಹೊಸದಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ. ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅಂತೇಳಿ ಆಡಳಿತವನ್ನೇ ಒಂದು ನಿಯಂತ್ರಣ ತಂದಿದ್ದೇನೆ. ಈ ವಿಚಾರದಲ್ಲಿ ತಾವು ಅನುಮತಿಯನ್ನು ಕೊಟ್ಟಿದ್ದೀರಿ. ನಾನು ಇನ್ನು ಅನೇಕ ವಿಚಾರಗಳನ್ನ ಬೆಳಕಿಗೆ ಚೆಲ್ಲಕ್ಕೆ ತಯಾರಿದ್ದೇನೆ. ಪ್ರತಿಪಕ್ಷ ಮಾತಾಡ್ಲಿಕ್ಕೆ ಇಂಪಾರ್ಟೆಂಟ್ ಇದು. ಬೆಂಗಳೂರನ್ನ ಛಿದ್ರ ಮಾಡುವಂತದ್ದು ಇದಕ್ಕೆ ಸದನ ಸಮಿತಿ ಮಾಡಬೇಕು. ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲೆಲ್ಲ ಮಾಡಿದ್ರೆ ಬೆಂಗಳೂರಿಗೆ ಒಂದು ರೂಪ ಕೊಡಕ್ಕಾಗ್ತೈತೆ. ಯಾರೋ ಒಂದು ಅಧಿಕಾರಿ ಕೊಟ್ಟಿರೋದನ್ನ ವರದಿಯನ್ನು ತಗೊಂಡು ನೀವು ಮಾಡಿದ್ರೆ ಬೆಂಗಳೂರಿಗೆ ಕಂಟಕ ಬರುತ್ತೆ. ದಯವಿಟ್ಟು ಈ ಬಿಲ್ ಅನ್ನ ಪೆಂಡಿಂಗ್ ಇಡಬೇಕು, ಸದನ ಸಮಿತಿ ಮಾಡಬೇಕು ಅಂತೇಳಿ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಎಸ್ ಸೋಮಶೇಖರ್ ಸನ್ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ಒಂದು ಐತಿಹಾಸಿಕ ತೀರ್ಮಾನವನ್ನ ಮಾಡಿದ್ದಾರೆ. ಆದರೆ ಬಹಳ ಡೀಟೇಲ್ಸ್ ಆಗಿ ಚರ್ಚೆ ಮಾಡತಕ್ಕಂತ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಇದನ್ನ ಏನು ಅಶೋಕ್ ಅವರು ಹೇಳಿದ್ದಾರೆ, ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೇನೆ. ಸದನ ಸಮಿತಿ ಮಾಡುವ ಮುಖಾಂತರ ಬೆಂಗಳೂರಿನ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರನ್ನ ಈ ಕಮಿಟಿಗೆ ಸೇರಿಸಿ ಬಹಳ ವಿಶೇಷವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳನ್ನ ಕೇಳಕ್ಕೆ ಬಯಸ್ತೇನೆ. ಓಕೆ, ಈಗ ಅವ್ರು ಸಲಹೆ ಕೊಟ್ಟಿದ್ದಾರೆ. ನಿಮಿಷ ಸ್ವಲ್ಪ ಇರಪ್ಪ, ಕೆರ್ಚಕ್ಕೆ ಟೈಮ್ ಇದೆ. ಇನ್ನ ಇಂಪಾರ್ಟೆಂಟ್ ವಿಚಾರ. ಅಪೋಸಿಷನ್ ಲೀಡರು ಎದ್ದು ನಿಂತವ್ರೆ. ಈಸ್ ಆನ್ ದಿ ಟೇಬಲ್. ಅವ್ರು ಮಾತಾಡಿದಾರಲ್ಲ, ಅವ್ರು ಮಾತಾಡೋದಕ್ಕೆ ನಾನು ಅಧ್ಯಕ್ಷರೇ, ಏನು ವಿರೋಧ ಪಕ್ಷದ ನಾಯಕರು ಸೋಮಶೇಖರ್ ಅವರು ಕೆಲವು ವಿಚಾರನ ಪ್ರಸ್ತಾವನೆ ಮಾಡಿದ್ದಾರೆ. ಅವರು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು ಅಂತೇಳಿ ಅವರ ಆಲೋಚನೆ ಇದೆ. ಮೊನ್ನೆ ಸುರೇಶ್ ಕುಮಾರ್ ಅವರು ಮಾತಾಡಿದ್ರು ಮತ್ತು ಬೇರೆ ಶಾಸಕರು, ಸತೀಶ್ ರೆಡ್ಡಿ ಅವರು, ನಮ್ಮ ಜಯನಗರ ಶಾಸಕರು, ಬೇರೆ ರಾಮಮೂರ್ತಿ ಎಲ್ಲ ಬಂದು ನೆನ್ನೆಲ್ಲ ಕೂಡ ನನ್ನ ಖಾಸಗಿಯಾಗಿ ಬಂದು ಭೇಟಿ ಮಾಡಿ ಅವರ ವಿಚಾರವನ್ನೆಲ್ಲ ತಿಳಿಸಿದ್ದಾರೆ. ಅವರ ಮಾತನ್ನ ನಾನು ಸಮರ್ಥಿಸ್ತೇನೆ. ಇದು ವ್ಯಾಪಕವಾಗಿ ಚರ್ಚೆ ಆಗಲಿ. ಇದರಲ್ಲಿ ನಾವು ಹರಿಬರಿಯಾಗಿ ಮಾಡೋಂಥ ವಿಚಾರನೂ ಅಲ್ಲ. ಮುಂದಕ್ಕೆ ಬೆಂಗಳೂರಿಗೆ ಹರಿಬರಿಯಾಗಿ ಮಾಡಕ್ಕಿಲ್ಲ. ಅವರ ಸಲಹೆ